ಸಂಘಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಗಳು ಶೋಷಣೆಗೆ ಒಳಗಾದಾಗ ಮತ್ತು ನೊಂದವರಿಗೆ ಧ್ವನಿ ಆಗುವಂತಹ ಕೆಲಸಗಳನ್ನು ಈ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘವು ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ. ಅಂತಹ ಸಮಸ್ಯೆಗಳಿಗೆ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘವು ನಿಲ್ಲುತ್ತದೆ ಎನ್ನುವ ಭರವಸೆ ವ್ಯಾಪಾರ ಮಾಡುವವರಿಗೆ ಮೂಡಬೇಕು. ಈ ನಿಟ್ಟಿನಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡಬೇಕು ಎಂದು ಕಿವಿ ಮಾತು ಹೇಳಿದ್ರು. ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತಹ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ತುಂಬ ಜೀವನ ಕಷ್ಟ ಇರ್ತದೆ ಅವರಿಗೆ. ಅದು ನಿಶ್ಚಿತವಾದ ಸ್ಥಳ ಏನಿರೋದಿಲ್ಲ. ಬೀದಿಯಲ್ಲಿ ವ್ಯಾಪಾರ ಮಾಡುವಂಥದ್ದು, ಎಲ್ಲೋ ತರಬೇಕು, ತಿರ್ಗಿ ಸಂಜೆ ವಾಪಸ್ ಕೊಡಬೇಕು. ಈ ರೀತಿಯಲ್ಲಿ ಕಷ್ಟಪಟ್ಟು ವ್ಯಾಪಾರ ಮಾಡುವಂತಹ ಬೀದಿ ಬದಿ ವ್ಯಾಪಾರಿಗಳ ಒಂದು ಹಿತಚಿಂತನೆಯನ್ನು ಇಟ್ಕೊಂಡು ಭಾಳ ಸಂಖ್ಯೆಯಲ್ಲಿ ಎಲ್ಲ ಪಟ್ಟಣದಲ್ಲಿದ್ದಾರೆ, ಎಲ್ಲ ತಾಲೂಕು ಮಟ್ಟದಲ್ಲಿದ್ದಾರೆ, ಹೋಬಳಿ ಮಟ್ಟದಲ್ಲಿದ್ದಾರೆ. ಆದ್ದರಿಂದ ಅಂಥವರ ಚಿಂತನೆಗಳನ್ನು ಇಟ್ಕೊಂಡು ನೀವು ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಅವರಿಗೆ ಕಷ್ಟ ಕಾಲದಲ್ಲಿ ನೆರವಿಗೆ ಹೋಗುವಂಥದ್ದು, ತೊಂದರೆ ಆದಾಗ ಸಹಾಯಕ್ಕೆ ಹೋಗುವಂಥದ್ದು, ಏನೇ ಬಂದರೂ ಕೂಡ ಸಂಘ ಇದೆ ನಮಗೆ ಅನ್ನುವಂಥ ಒಂದು ಭರವಸೆ ಅವ್ರ ಜೀವನದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷ ಆಗಿರುವಂತಹ ಮಂಜುನಾಥ್ರವರು ಮತ್ತು ಪದಾಧಿಕಾರಿಗಳೆಲ್ಲ ಒಟ್ಟಾಗಿ ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ನೀವು ಸಂಘ ಒಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಿತಕ್ಕಾಗಿ, ಅವರ ಒಳಿತಿಗಾಗಿ ಏನೆಲ್ಲ ಕೆಲಸ ಮಾಡ್ತಿರೋ ಅದಕ್ಕೆಲ್ಲರೂ ಕೂಡ ಸಹಕರಿಸುವಂಥ ಕೆಲಸ ಮಾಡೋಣ. ಅವರ ಜೀವನವನ್ನು ಉತ್ತಮಗೊಳಿಸೋಣ. ಅವರು ಕೂಡ ಉತ್ತಮ ಬದುಕನ್ನು ಮಾಡೋದಕ್ಕೆ ಸಹಕರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಂಘ ಯಾವತ್ತೂ ಒಳ್ಳೆಯ ಕೆಲಸ ಬೀದಿ ಬದಿ ವ್ಯಾಪಾರಿಗಳಿಗೆ ನಡೆಸ್ಕೊಂಡು ಹೋಗಲಿ, ಅವರಿಗೆ ಒಳ್ಳೊಳ್ಳೆ ಕೆಲಸಗಳನ್ನು ಕೊಡಲಿ, ಅವ್ರಿಗೆ ಅನುಕೂಲ ಮಾಡಿಕೊಳ್ಳಿ. ಮೊನ್ನೆ ತಾನೇ ರೋಟ್ರಿ ಸಂಸ್ಥೆಗೆ ಹೋಗಿದ್ದೆ, ಎಲ್ಲೋ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ಒಂದು ಕೊಡೆಯನ್ನು ಕೊಟ್ಟರು. ತುಂಬ ಅಗಲಾಗಿರ್ತದಿಲ್ಲ, ಅದು ಬಿಸಿಲಿಗೆ ಅವ್ರಿಗೆ ಏನೋ ನೋಡಿ ಅಂತ ಅವ್ರಿಗೆ ಅನುಕೂಲ ಆಗಲಿ, ಬಿಸಿಲಲ್ಲೇ ಕೂತಿರ್ತಾರೆ ಅಂತೇಳಿ ಚಿಂತನೆ ಮಾಡಿ ಅವರು ಒಂದು ಅಗಲವಾಗಿರುವಂತಹ ಒಂದು ದೊಡ್ಡ ಛತ್ರಿಯನ್ನು ಅವ್ರಿಗೆ ಕೊಟ್ಟು ಬೀದಿ ಬದಿ ವ್ಯಾಪಾರಗಳ ಅನುಕೂಲ ಆಗಿ, ಹೀಗೆ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಸಹಕರಿಸ್ತಾ ಇರ್ತಾರೆ. ನೀವು ಇವತ್ತು ರೋಟರಿ ಸಂಘ ಸಂಸ್ಥೆಗಳವರು ಆ ರೀತಿ ಸಹಕಾರವನ್ನು ಕೊಡ್ತಾರೆ. ಅವರಿಗೆ ಯಾರಿಗೆ ಅನುಕೂಲ ಬೇಕಾಗಿದೆಯೋ ಅಂತಹವುಗಳನ್ನು ಅವರ ಮೂಲಕ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಸಂಘ ಮಾಡಲಿ. ಎಲ್ಲರಿಗೂ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘವು ಈಗಾಗಲೇ 1 ವರ್ಷದಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗೆ ನೆರವಾಗಿದ್ದು, ಈಗ ಅಧಿಕೃತವಾಗಿ ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಅಧಿಕೃತವಾಗಿ ಚಾಲನೆ ದೊರೆತಿದ್ದು, ಸಂಘವು ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಿಂದ ನೊಂದ ಜನಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮುಂದುವರಿಯುತ್ತದೆ. ಸಂಘವು ಈಗಾಗಲೇ 700ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದ್ದು, ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಎದುರಾದರೂ ನ್ಯಾಯಸಮ್ಮತವಾಗಿದ್ದರೆ ಸಂಘವು ಅವರ ಪರವಾಗಿ ನಿಂತು ಧ್ವನಿ ಎತ್ತುತ್ತದೆ ಎಂದು ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ಎಲ್ಲ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಈ ದಿನ ನಾವು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಏನು ಸುಮಾರು 1.5 ಕಾಲಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಮಾಜಿಕವಾಗಿ ನ್ಯಾಯ ಕೊಡಿಸೋಂಥ ಕೆಲಸವನ್ನು ನಮ್ಮ ಸಮೃದ್ಧಿ ತಂಡದ ಸದಸ್ಯರೆಲ್ಲರೂ ಸೇರಿಕೊಂಡು ನಾವು ಮಾಡಿರ್ತೀವಿ. ಅದೇ ರೀತಿ ಈ ದಿನ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಈ ಒಂದು ಸಂಘವನ್ನು ಅವರ ಅಮೃತ ಹಸ್ತದಿಂದ ಒಂದು ಉದ್ಘಾಟನಾ ಸಮಾರಂಭ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ತುಮಕೂರು ಜಿಲ್ಲೆಯ ಜನತೆ, ತುಮಕೂರು ನಗರದ ಜನತೆ ಅರಸಿ ಆಶೀರ್ವಾದಿಸಿ, ಹಾಗೆಯೇ ತಮ್ಮಗಳ ಸೇವೆ ಮಾಡಲು ಸದಾ ನಾವು 24 ಗಂಟೆ ಸದಾ ಸಿದ್ಧರಾಗಿರ್ತೀವಿ. ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿದ್ದರೆ ಮಾತ್ರ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ನಾವು ಸ್ಪಂದಿಸೋದಿಲ್ಲ ಅಂತ ನೇರವಾಗಿ ಹೇಳ್ತೀವಿ. ನ್ಯಾಯಬದ್ಧವಾಗಿ ತಮಗೇನಾದರೂ ಸಮಸ್ಯೆ ಇದ್ದರೆ ನ್ಯಾಯವಾಗಿ ನಾವು ಸ್ಥಳಕ್ಕೆ ಆಗಮಿಸಿ ತಮ್ಮ ಕುಂದುಕೊರತೆಗಳನ್ನು ವಿಚಾರಿಸಿ ಮುಂದಿನ ಕಾನೂನು ರೀತಿ ಯಾವ್ಯಾವ ರೀತಿ ಹೋಗಬೇಕು ಅನ್ನೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂಘವನ್ನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಈ ದಿನ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಇದು 1 ವರ್ಷಗಳಿಂದ ಸದಾಕಾಲ ನಡೀತಾ ಇತ್ತು. ಯಾಕೆಂತಂದರೆ ನಾವು ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ ಹುಟ್ಟಿ ನಾವು ಇಲ್ಲಿಗೆ ಬರಲಿಲ್ಲ ಅಂತಂದರೆ ಯಾಕೋ ಮನಸ್ಸಿಗೆ ಒಂಚೂರು ಅಸಮಾಧಾನ ಆಯಿತು. ಅದಕ್ಕೆ ನಮ್ಮ ತಂಡದವರೆಲ್ಲ ಸೇರಿಕೊಂಡು ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ಅಮೃತ ಹಸ್ತದಿಂದ ಒಂದು ಉದ್ಘಾಟನೆ ಸಮಾರಂಭವನ್ನು ಮಾಡಿಸ್ಬಿಟ್ಟು ಇನ್ನು ಮುಂದುವರ್ಸೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಸಂಘವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಹಾಗೆ ಎಲ್ಲರಿಗೂ ಅವರವರ ಪೋಸ್ಟ್ಗಳನ್ನು ಕೊಡ್ತಾಯಿದ್ದೀವಿ. ಪೋಸ್ಟ್ ಅಂದರೆ ಅವ್ರಿಗೆ ಜವಾಬ್ದಾರಿಗಳನ್ನು ಕೊಡ್ತಾಯಿದ್ದೀವಿ. ಇಷ್ಟು ದಿನ ನಾವೇ ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದು. ಇನ್ನು ಮುಂದೆ ತುಮಕೂರು ಜಿಲ್ಲೆಯಲ್ಲಿ ನಾನಾ ಭಾಗಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳಿಗೆ ಅವ್ರಿಗೂ ಒಂದೊಂದು ಅಧಿಕಾರವನ್ನು ಕೊಟ್ಟು, ನಾಮಪತ್ರವನ್ನು ಕೊಟ್ಟು ಇವತ್ತು ಸ್ವಾಮಿಗಳ ಕೈಯಲ್ಲಿ ಮಾಡಬೇಕು ಅಂತೇಳಿ ಮೂಲಕ ನಾವೆಲ್ಲರೂ ಸೇರಿದ್ದೀವಿ ಇವತ್ತು.
ನಾವಿಲ್ಲಿ ಮಠದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ನಮಗೆ ಮೊದಲನೇದಾಗಿ ಸಂಘಟನೆ ಉದ್ಘಾಟನೆ ಮಾಡಿ 2016ರಲ್ಲೇ ನಾವು ಇಲ್ಲಿ ಸಂಘಟನೆಯನ್ನು ಕಟ್ಟಿದ್ದು. ಹಾಗಾಗಿ ನಮ್ಮ ಸಮಿತಿಯವರೆಲ್ಲ ಮಾತಾಡಿ ಇವತ್ತು ಸಿದ್ಧಲಿಂಗ ಸ್ವಾಮಿಗಳವರ ಕೈಯಲ್ಲಿ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೆ.